ಇನ್ನು ಹಿಜಾಬ್ ವಿಷಯವಾಗಿ ರಘುಪತಿ ಭಟ್ ಅವರು ನ್ಯಾಷನಲ್ ಲೆವೆಲಲ್ಲೆಲ್ಲ ಸುದ್ದಿ ಮಾಡಿದ್ರು. ಅಂದ್ರೆ ಹಿಜಾಬ್ ವಿಷಯ ಆಫ್ಕೋರ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗಿತ್ತು. ಆದರೆ ರಘುಪತಿ ಭಟ್ ಅವರಿಗೆ ಟಿಕೆಟ್ ಮಿಸ್ ಆಗಬಹುದು, ಸಾಧ್ಯತೆಗಳಿದೆ ಅಂತ ಚರ್ಚೆಗಳು ನಡೀತಾ ಇತ್ತು. ಅದರಂತೆ ಟಿಕೆಟ್ ಮಿಸ್ ಆಗಿದೆ. ಟಿಕೆಟ್ ಸಿಗದೆ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ದಾರೆ ರಘುಪತಿ ಭಟ್ ಅವರು. ಅಭಿಮಾನಿಗಳನ್ನ ಕಂಡು ಭಾವುಕರಾಗಿದ್ದಾರೆ. ಶಾಕ್ನಲ್ಲಿದ್ದೀನಿ, ನನಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಏನೋ ಹೇಳುವಂಥ ಸಿಚುವೇಶನ್ ಅಲ್ಲಿ ಸದ್ಯಕ್ಕಂತೂ ಇಲ್ಲ. ಪಕ್ಷ ನನ್ನನ್ನು ನಡೆಸ್ಕೊಂಡ ರೀತಿ ಇದೆಯಲ್ಲ, ಅದ್ರ ಬಗ್ಗೆ ನಂಗೆ ತುಂಬ ಬೇಜಾರಾಗಿದೆ. ಏನು ಹೇಳೋಕ್ಕಾಗದೆ, ಏನು ಹೇಳ್ದಲೆ ನನಗೆ ಕೊನೆ ಗಳಿಗೆಯಲ್ಲಿ ವಂಚನೆ ಮಾಡಿಬಿಟ್ಟಿದ್ದಾರೆ. ಜಾತಿ ಕಾರಣಕ್ಕೆ ನನಗೆ ಟಿಕೆಟ್ ತಪ್ಪಿದೆ ಅನ್ನೋದು ರಘುಪತಿ ಭಟ್ ಅವರ ಆಕ್ರೋಶದ ಮಾತುಗಳು. ಜಗದೀಶ್ ಶೆಟ್ಟರ್ ಅವರು, ಲಕ್ಷ್ಮಣ್ ಸವದಿ ಅವರು, ರಘುಪತಿ ಭಟ್ ಅವರು, ಇವರ ಮೂವರ ಆರೋಪ ಒಂದೇ ಆಗಿದೆ. ಸಡನ್ ಆಗಿ ಹೇಳ್ಬಿಟ್ರೆ ಹೆಂಗ್ ಮಾಡೋದು? ಇಷ್ಟು ದಿನ ಪ್ರಚಾರ ಮಾಡಿದೀವಪ್ಪ, ನಾವು ಅಲ್ಲಿ ಪಕ್ಷವನ್ನ ಕಟ್ಬೆಳ್ಸಿದೀವಪ್ಪ ಅಂತೆಲ್ಲ ರೀಸನ್ಸ್ಗಳನ್ನ ಹೇಳ್ತಿದ್ದಾರೆ. ಆದರೆ ನಾವು ಮುಂಚೆಯಿಂದಲೂ ಕೂಡ ಚರ್ಚೆ ಮಾಡ್ತಿದ್ವಿ. ಇಲ್ಲಿ ಬರೀ ಕರಾವಳಿ ಭಾಗದಲ್ಲಿ ರಘುಪತಿ ಭಟ್ ಅವರಿಗೆ ಮಾತ್ರ ಅಲ್ಲ, ಸುಮಾರು ಒಂದು 5 ಜನ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪಿರುವಂಥದ್ದು. ಅದರಲ್ಲಿ ರಘುಪತಿ ಭಟ್ ಅವರು ಕೂಡ ಒಬ್ಬರು. ಅವ್ರಿಗೆ ಎಲ್ಲೋ ಒಂದ್ ಕಡೆ ಹಿಜಾಬ್ ವಿಚಾರ ಅವೆಲ್ಲವೂ ಕೂಡ ಕೈ ಹಿಡಿಯುತ್ತೆ ಅಂದ್ಕೊಂಡಿದ್ರು. ಆದರೆ ಅದ್ಯಾವುದು ಕನ್ಸಿಡರ್ ಆಗಿಲ್ಲ. ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರ ಮತದಾರನ ಜೀವಮಾನವೇ ಮರೀಲಿಕ್ಕಿಲ್ಲ, ಕಾರ್ಯಕರ್ತರ ಮರೀಲಿಕ್ಕಿಲ್ಲ. ನನ್ನ ಪಕ್ಷ ನನಗೆ ತುಂಬ ಕೊಟ್ಟಿದೆ. ನಾನೇನು ದೊಡ್ಡ ರಾಜಕೀಯ ಕುಟುಂಬದಿಂದ ಬಂದವನ. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಪಂಚಾಯತ್ ಮೆಂಬರ್ ಇಲ್ಲ, ಒಂದು ಸರ್ತಿ ನಗರಸಭೆ, 3 ಸರ್ತಿ ಶಾಸಕ ಮಾಡಿದೆ. ನಾನು ಯಾವುದೇ ನಿರ್ಧಾರವನ್ನು ಇನ್ನೂ ಮಾಡಲಿಲ್ಲ. ನನಗೆ ಪಕ್ಷದ ನಿರ್ಧಾರದ ಬಗ್ಗೆ ಬೇಸರ ಇಲ್ಲ. ಈಗ ಕೊಟ್ಟ ಕ್ಯಾಂಡಿಡೇಟು ನಾವೇ ಬೆಳೆಸಿದ ಹುಡುಗ, ಏನು ಅದರಲ್ಲಿ ಬೇಸರ ಮಾಡುವಂಥ ವಿಷಯ ಇಲ್ಲ. ನಡೆಸ್ಕೊಂಡಂಥ ರೀತಿ ಸ್ವಲ್ಪ ಬೇಸರ ಇದೆ. ಮತ್ತು ನಾನೆಂಥ ಕಾರ್ಯಕರ್ತ ಅಂದರೆ 3 ತಿಂಗಳ ಹಿಂದೆ ಅಥವಾ 6 ತಿಂಗಳ ಹಿಂದೆ ನಿನ್ನ ಜಾತಿಯ ಕಾರಣಕ್ಕೋಸ್ಕರ ನಿಲ್ಲಿಕ್ಕಾಗಲ್ಲ ಹೇಳ್ತಿದ್ರು. ನಾನೇ ಹೇಗೆ ಪಾಪ ಈಶ್ವರಪ್ಪರು ಮಾಡಿದರು ಆ ಥರ ನಾನು ಮಾಡ್ತಿದ್ದೆ. ಜಗದೀಶ್ ಶೆಟ್ಟರು ರಾಜೀನಾಮೆ ಇದಲ್ಲ, ಈಶ್ವರಪ್ಪ ಏನು ನಾನು ನಿಲ್ಲುವುದು ಸ್ವಯಂ ನಿವೃತ್ತಿ ಅಂತ ನಾನು ಮಾಡ್ತಿದ್ದೆ. ನನಗೆ ಕೊನೆಯ ಕ್ಷಣದವರೆಗೂ ಇಲ್ಲ 2 ಬ್ರಾಹ್ಮಣರಾದರೂ ಕೊಡ್ತೇವೆ ಅಂತ ನನ್ನ ಎಲ್ಲ ನಾಯಕರು ಹೇಳಿದರು. ನಾನೇ ಲಾಬಿ ಮಾಡ್ಕೊಂಡು ಹೋಗಲಿಲ್ಲ. ನನಗೆ ಈ ಕ್ಷಣದವರೆಗೂ ಬೇಸರ ಏನು ಅಂದರೆ, ನಾನು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಪ್ರಾಮಾಣಿಕವಾಗಿ ಕಟ್ಟಿದ್ದೇನೆ.